ಅಣ್ಣ ಪಕ್ಷೇತರ ನಾವು ಚಂದನ್ ಗೌಡ ಅಂತ ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಈ ಬಾರಿ ಮಂಡ್ಯ ಲೋಕಸಭಾ ಚುನಾವಣೆಗೆ ಅಂದ್ರೆ MP ಚುನಾವಣೆಗೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ. ಮತ್ತೆ ಪಕ್ಷೇತರನಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ, ಯಾವ ಪಕ್ಷದಿಂದನೂ ಅಲ್ಲ. ಶ್ರಮಜೀವಿಗಳೇ ಬೇಕು ನಮಗೆ. ನಮಗೆ ಬಂದ್ರೆ 4 ಜನಕ್ಕೆ ಕೇಳೋಣ, ನಮ್ಗೆ ಯಾರು ಕಾರ್ಯಕರ್ತರಾಗಲಿ ಕೊನೆ ದಿನ ನಿಮ್ಗಳ ಗಮನಿಸಿದವರಾಗಲಿ ಯಾರು ಇಲ್ಲ. ಕೂತ್ಕೊಳ್ಳೋ ಏಜೆಂಟ್ಗಳಾಗಲಿ ನೀವೇ ಇಲ್ಲ. ಕೇರ್ಪೇಟೆ ನಂಬಿಕೆ ಬಂದರೆ ಮಾತ್ರ ನೋಡೋಣ. ಲಾರಿ ಗುರ್ತು ಹಾಕ, ತಪ್ಪದೆ ವೋಟ್ ಮಾಡಿ. ಸೋತಿದ್ದೀನಿ ಕಳಿಸಲ್ಲ, ಆದರೆ ಇದೊಂದ್ಸಲ ಕೈ ಹಿಡಿರಿ. ನೀವು ಬದಲಾರೆ ಆ ಮಕ್ಕಳು ಬದಲಾಯ್ತವೆ. ಎಜುಕೇಷನ್ ಕೊಡಿಸ್ಬೇಕು, ಸಮಾಜದಲ್ಲಿರುವಂಥ ಎಲ್ಲ ಸ್ಥಾನಮಾನಗಳನ್ನ ಮಕ್ಕಳಿಗೂ ಕೊಡಿಸ್ಬೇಕು. ಅವಾಗಲೇ ಮಂಡ್ಯ ಉದ್ಧಾರ ಆಗೋದು, ಅವಾಗಲೇ ದೇಶ ಉದ್ಧಾರ ಆಗೋದು. MLA ನೋಡಿದೆ ನಿಮ್ಮದು, ನೋಡಿದ್ರಾ? ಎಲೆಕ್ಷನ್ ನಿಂತಿರೋದು ನಾನೇ, ಚಂದನ್ ಗೌಡ ಅಂತ ಕೇರ್ಪೇಟೆ. ಅಪ್ಪ ಅಮ್ಮಂಗೆ ಹೇಳಿ ಕನ್ವಿನ್ಸ್ ಮಾಡಿರುವ, ನೀವು ಹೇಳಿದ್ರೆ ಮಾಡ್ತಾರೆ. ದಯವಿಟ್ಟು ವೋಟ್ ಮಾಡಿ. ಲಾರಿಗೆ ಗುರ್ತವಾ ನೋಡಿಲ್ವಾ? ಕೇರ್ಪೇಟೆದ ಎಲೆಕ್ಷನ್ ನಿಂತಿದ್ದೆ ಅಣ್ಣ. ಚಂದನ್ ಗೌಡ ಅಂತ ಕೇರ್ಪೇಟೆ ಹುಡುಗೋಣ, ಲಾರಿದು ಗುರ್ತೋಣ. ಸಾಧ್ಯ ಈ ಸಲ ಬದಲಾಗ್ಬಿಟ್ಟು ಒಂದು ವೋಟ್ ಹಾಕ್ಬಿಡೋಣ. ಲಾರಿದು ಗುರ್ತ್ಕೊಳವ ಮನೆಯವ್ರಿಗೆ ಹೇಳೋ. ದಯವಿಟ್ಟು ವೋಟ್ ಮಾಡೋಣ. ನಂಬಿಕೆ ಬಂದರೆ ಇಂಡಿಪೆಂಡೆಂಟಾಗಿ ನಿಂತಿದ್ದಾನೆ. ನಂಬಿಕೆ ಬಂದರೆ ಮಾತ್ರ ವೋಟ್ ಹಾಕಿ. ಸೋತ್ರು ಏನು ತಲೆ ಕೆಡಿಸ್ಕೊಳಕ್ಕಿಲ್ಲ, ಮತ್ತೆ ಬರ್ತೀವಿ. ಬಡವ್ರ ಮನೆ ಮಗ, ಯಾವ ಕಾಸು ಇಲ್ಲ ಗೀಸು ಇಲ್ಲ. ಪ್ರಯತ್ನ ಪಡ್ತದೆ ಯೂತ್ ಹುಡುಗ. ನಾನು ಹೋಗ್ಬಿಟ್ಟು ಗಾಡಿ ತಿರುಗಿಸ್ತೆ. ಥ್ಯಾಂಕ್ ಯು ಅಣ್ಣ, ನೀವು ಬಂದಿದ್ದು ಖುಷಿ ಆಯಿತು. ಲಾರಿಗೆ ಹಾಕ್ತೀರಿ ಗೊತ್ತು, ನೀವು ಈ ಸಲ ಹಾಕಿಕ್ಕಿಲ್ಲ ಅಂತ. ಆದರೂ ನನಗೂ ಧೈರ್ಯ ಐತೆ, ನಿಮ್ಮ ಮಕ್ಕಳು ಮುಂದಕ್ಕೆ ಆಗ್ತವೆ ನಮಗೆ ಅಂತ. MLA ಎಲೆಕ್ಷನ್ ನಿಂತಿದೆ, ಹೌದು. ಸೋತೆ ಮತ್ತೆ ಪ್ರಯತ್ನ ಪಡ್ತಾ ಇದ್ದೀನಿ ಅಷ್ಟೇ. ಹೆಸರು ಇರ್ಬೇಕಣ್ಣ. ನಮ್ಮ ವಿಚಾರಗಳು, ಉದ್ದೇಶಗಳು ನಿಮ್ಮನ್ನು ತಲುಪಬೇಕಷ್ಟೇ. ನಾಯಕರಲ್ಲ, ಸ್ನೇಹಿತರು ನಾವೆಲ್ಲ. ಉದ್ದೇಶ ಕರೆಕ್ಟಾಗಿದೆ, ಅದನ್ನು ಯಾವುದೇ ಕಾರಣಕ್ಕೆ ಎಂಥ ಸೊಲ್ಯೂಷನ್ ಅಂದರೆ ಎಂಥ ಸಂದರ್ಭದಲ್ಲಿ ಅದೇ ಮಾರ್ಗಗಳಿದೆ. ಧೈರ್ಯ ಸಿಕ್ಕುದಲ್ಲ, ಇಷ್ಟು ಸಾಕಿಷ್ಟು. ನೀವು ಬದಲಾದರೆ ಸಮಾಜ ಬದಲಾಗುತ್ತೆ. ನಾವು ಒಂದಿಷ್ಟಿರ್ತೀವಿ ಯುವಕರು, ಅಪ್ಪ ಅಮ್ಮ ಅಜ್ಜಿ ತಾತ ಒಂದಿಷ್ಟವ್ರೆ. ಅವ್ರನ್ನ ಬದಲಾಯಿಸುವಂಥ ಏಕೈಕ ಶಕ್ತಿ ಇರೋದು ನಿಮ್ಗಳಿಗೆ ಮಾತ್ರ, ಮಕ್ಕಳಿಗೆ. ಅಪ್ಪ ಇವತ್ತು ಇದನ್ನು ಮಾಡೋಣ, ಒಳ್ಳೇದಿದು ಅಂತಂದರೆ ಕೇಳ್ತಾರೆ. ಅಮ್ಮ ಇದು ಸರಿ, ಇದಕ್ಕೆ ನೀನು ನಿಂತ್ಕೊ ಅಂದರೆ ನಿಮ್ಮಮ್ಮ ನಿನ್ನ ಮಾತು ಕೇಳ್ತಾರೆ. ನಾನು ಬಂದು ನಿಮ್ಮ ಅಮ್ಮನ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ದೊಡ್ಡ ನಾಯಕರು ಬಂದು ನಿಮ್ಮಪ್ಪ ನಿಮ್ಮಮ್ಮನ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಅವ್ರು ಏನು ಫಿಕ್ಸ್ ಆಗಿರ್ತಾರೆ. ಮಕ್ಕಳುಗಳಿಗೆ ಶಕ್ತಿ ಇದೆ. ನೀವು ಬದಲಾಯಿಸಿ ಸಲ ನಿಮ್ಮಪ್ಪ ನಿಮ್ಮಮ್ಮನ, ಪಕ್ಕ ಬದಲಾಗುತ್ತೆ ಮಂಡ್ಯ. ಹಾಕೋದಕ್ಕೂ ಮೊದಲು ನಮ್ಮ ಗುರಿ ಮತ್ತು ಉದ್ದೇಶಗಳು, ಇಂಟೆನ್ಷನ್ ಏನಿದೆ ಪೊಲಿಟಿಕಲ್ಗೆ, ಅದನ್ನ ಇಲ್ಲಿ ಬರೆದಿದ್ದೀವಿ. ಮುಖ್ಯವಾದ ಒಂದು 8 ಪಾಯಿಂಟ್ಸ್ಗಳನ್ನು, ಅಂಶಗಳನ್ನು ಗಮನಿಸ್ಬಿಟ್ಟು ಒಂದು ಓಟ್ ಹಾಕಿ ಸರ್. 10 ಕ್ರಮ ಸಂಖ್ಯೆ. ಇಲ್ಲೇ ನಿಮ್ಮನ್ನು ಏನೇನೋ 4-5 ವರ್ಷದಲ್ಲಿ ಇನ್ನೊಂದು ಮನೆ ಮದುವೆ ಮಾಡ್ತಾರೆ. ಅಷ್ಟೇ ಸಮಾಜ ಬದಲಾದರೆ. ಇವತ್ತು ಓದ್ತೀರಿ, ನಾಳೆ ಮದುವೆ ಮಾಡ್ತಾರೆ. ಬಟ್ ನಿಮ್ಮಪ್ಪ ನಿಮ್ಮಮ್ಮ ಯಾವುದೋ ಇನ್ನೊಂದು ಮನೇಲಿ ಇದ್ದೇ ಇರ್ತಾರೆ. ಗಂಡು ಮಕ್ಕಳಿದ್ರೆ ಹೆಂಗೋ ಅವ್ರನ್ನ ಸಾಕ್ತಾರೆ. ನೀವು ಹೆಣ್ಮಕ್ಳು ಮದುವೆಯಾಗಿ ಇನ್ನೊಂದು ಮನೆಗೆ ಹೋದರೆ ನಿಮ್ಮಪ್ಪ ನಿಮ್ಮಮ್ಮನ ಕಷ್ಟ ಸುಖ ಜೀವನ ಅವರೇ ನೋಡಬೇಕು. ಅವತ್ತು ಯಾರಾದರೂ ಒಬ್ಬ ಬಂದು ನಿಂತ್ಕೋಬೇಕು ಅಂತಂದರೆ ಒಬ್ಬ ಯೋಗ್ಯರನ್ನ ಆಯ್ಕೆ ಮಾಡಿ. ಅರ್ಥ ಆಯ್ತಾ ನಾನು ಹೇಳಿದ್ದು? ಇವತ್ತೊಂದು ತಾಲೂಕು ಆಫೀಸ್ಗೋ, ಒಂದು ಜಿಲ್ಲಾಧಿಕಾರಿಗಳ ಕಚೇರಿಗೋ ಎಲ್ಲೋ ಹೋದ್ರೂ ನಿಮ್ಮಪ್ಪ ನಿಮ್ಮಮ್ಮ ಯಾರು ಒಬ್ರು ಇಟ್ಕೊಳ್ಬೇಕಿಲ್ಲಿಂದ. ದೊಡ್ಡವ್ರಿಗೇನು ಸಿಗುತ್ತೆ ಅದು ಬಡವ್ರಿಗೂ ಸಿಗ್ಬೇಕು, ಅದೇ ನನ್ನ ಮೇನು. ಪರವಾಗಿಲ್ಲ, ಸೋತ್ರು ಫೋನ್ ನಂಬರ್ ಐತೆ ಮಾಡಿ, ಕಷ್ಟ ಬಂದಾಗ ನಿಂತ್ಕೊತೀವಿ ನಾವು. ಉದ್ದೇಶ ವಿಚಾರ ಕರೆಕ್ಟ್ ಆಗಿದ್ರೆ ಜನ ನಿಧಾನ ಕೈ ಹಿಡಿತಾರೆ. ನೋಡಿದ್ದೀರಾ? ನಿಮ್ಮ ಜೊತೆಲೆಲ್ಲ ಓಡಾಡಲಿಲ್ಲ ಸ್ವಾಮಿ, ಅಷ್ಟಿದ್ರೆ ಸಾಕು. ಈಗ ಮತ್ತೆ ಓಡಾಡ್ಬೇಕಣ್ಣ. ನಂಬಿಕೆ ಬಂದರೆ ಲಾರಿಗೆ ನಿಮ್ಮ ಕಷ್ಟಗಳನ್ನು ತುಂಬ ಎಸೆದ್ಬಿಟ್ಟೊತ್ತಿಗೆ ಒಂದು ಓಟ್ ಹಾಕ್ಬಿಡಿ. ಈ ಬೆಸರಲ್ಲಿ ಓಕೆ ಗೊತ್ತು ತಾನೆ, ಲಾರಿ ಗುರುತು ಚಿಹ್ನೆ. ನಂಬಿಕೆ ಬರೋ ಒಂದು ಓಟ್ ಹಾಕ್ರಪ್ಪ ಈ ಸಲ. 10 ಚಿಹ್ನೆ ಗುರುತು. ಇದೇ ಕಾರಣ ನನಗೆ ಗುರುತು ಲಾರಿದು. ಏನಂತ? ಕೇರ್ಪೇಟೆಯಲ್ಲಿ ಎಲೆಕ್ಷನ್ ನಿಂತಿದ್ದೆ ಯಾಕೆ ಓದ್ಸಲ? ಚಂದನ್ ಗೌಡ್ರು. ನಾನೇ ಕಂಬಣ್ಣ. ಅಯ್ಯೋ ಇಲ್ಲೇ ಕೂತಿದ್ದೀರಲ್ಲ, ಕಾಣ್ತಿಲ್ಲ ನೀನು. ಚಂದನ್ ಗೌಡ ಅಂತ ಅಣ್ಣ, ಕೇರ್ಪೇಟೆ ಎಲೆಕ್ಷನ್ ನಿಂತಿದ್ದೆ ಓದ್ಸಲ. ಗೊತ್ತು ಸರ್, ನಾವು ನಾಗಮಂಗಲ ತಾಲೂಕು. ನನ್ನ ಸೋಲಲ್ಲ ಇದು, ಸೋತ್ರೆ ನಿಮ್ದೇ. ಪರವಾಗಿಲ್ಲ, ನೀವು ಓಟ್ ಹಾಕ್ತೀರ ಪರವಾಗಿಲ್ಲ, ನಗ್ನಗ್ತಾ ಮಾತಾಡಿಸಿ ಸಾಕು ನಮಗೆ. MP ಇದು 14 ಜನ, ಅದರಲ್ಲಿ 10ನೇ ನಾನು.